ಕೊಲ್ಲಿ ರಾಷ್ಟ್ರಗಳಲ್ಲಿ ನಡೆಯುತ್ತಿರೋ ಯುದ್ಧ ಕರುನಾಡ ಜನರ ಬದುಕಲ್ಲಿ ಕೊಳ್ಳಿ ಇಡೋದಕ್ಕೆ ಶುರು ಮಾಡಿದೆ. ಒಂದ್ ಕಡೆ ಗ್ಯಾಸ್ ಸಿಗ್ತಿಲ್ಲ, ಇನ್ನೊಂದು ಕಡೆ ರೈತರು ಬೆಳೆದ ಬೆಳೆಗೆ ಬೆಲೆ ಸಿಗ್ತಿಲ್ಲ. ಹೀಗಾಗಿ ಜನ ಕಣ್ಣೀರು ಹಾಕೋದಕ್ಕೆ ಶುರು ಮಾಡಿದ್ದಾರೆ. ಇರಾನ್ ಹಾಗೂ ಇಸ್ರೇಲ್ ಮಣ್ಣಲ್ಲಿ ಅಕ್ಷರಶಃ ಬೆಂಕಿ ಮಳೆಯಾಗ್ತಿದೆ. ಒಬ್ಬರ ಮೇಲೊಬ್ಬರು ಬಾಂಬ್ ಕ್ಷಿಪಣಿಗಳ ಸುರಿಮಳೆಗೈತಿದ್ದಾರೆ. ಮೊನ್ನೆ ತಾನೇ ಅಮೆರಿಕದ F-15 ಫೈಟರ್ ಜೆಟ್ ಅನ್ನು ಹೊಡೆದುರುಳಿಸಿತ್ತು. ಇರಾನ್ನ ಸೇನಾ ಸಾಮರ್ಥ್ಯಕ್ಕೆ ಅಮೆರಿಕದ ಶಕ್ತಿಶಾಲಿ ಫೈಟರ್ ಜೆಟ್ ಧ್ವಂಸವಾಗಿ ಹೋಗಿತ್ತು. ಈ ವೇಳೆ ಫೈಟರ್ ಜೆಟ್ನಲ್ಲಿದ್ದ ಅಮೆರಿಕದ ಇಬ್ಬರು ಇನ್ನೇನು ಇರಾನ್ ಕಪಿಮುಷ್ಟಿಯಲ್ಲೇ ಸಿಲುಕ್ತಾರೆ ಅಂತ ಭಾವಿಸಿದ್ರು. ಆದರೆ ಮಿಂಚಿನ ಕಾರ್ಯಾಚರಣೆ ನಡೆಸಿದ ಅಮೆರಿಕ ಸೇನೆ ತಮ್ಮ ಇಬ್ಬರು ಪೈಲಟ್ಗಳನ್ನು ರಕ್ಷಣೆ ಮಾಡಿದೆ. ಈ ಬಗ್ಗೆ ಮಾಹಿತಿ ನೀಡಿರೋ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್, ಇದೊಂದು ಅತ್ಯಂತ ಧೈರ್ಯಶಾಲಿ ಕಾರ್ಯಾಚರಣೆಯಾಗಿತ್ತು. ಪೈಲಟ್ಗಳ ರಕ್ಷಣೆ ವೇಳೆಯೂ ಭಾರೀ ಗುಂಡಿನ ಚಕಮಕಿ ನಡೆದಿದೆ. ಅದರ ಮಧ್ಯೆಯೂ ನಮ್ಮ ಸೈನಿಕರು ರಕ್ಷಣೆ ಮಾಡಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಮೂರು ರಾಷ್ಟ್ರಗಳ ನಡುವಿನ ಭೀಕರ ಯುದ್ಧದ ಮಧ್ಯೆಯೂ ಒಂದರ ಮೇಲೊಂದರಂತೆ ಹಡಗುಗಳು ಭಾರತದ ಕಡೆ ಬರ್ತಿವೆ. ಇರಾನ್ನ ಹರ್ಮುಜ್ ಜಲಸಂಧಿ ದಾಟಿ ಗ್ರೀನ್ ಆಶಾ ಹಡಗು ಭಾರತದತ್ತ ಬರ್ತಿದೆ. ಈಗಾಗಲೇ 8 ಹಡಗುಗಳು ಭಾರತಕ್ಕೆ ಲಗ್ಗೆ ಇಟ್ಟಿದ್ದು, ಈಗ 9ನೇ ಗ್ರೀನ್ ಆಶಾ ಹಡಗು LPG ಗ್ಯಾಸ್ ಹೊತ್ತು ಭಾರತದತ್ತ ಬರ್ತಿದೆ. ಧಗಧಗಿಸ್ತಿದೆ ಕೊಲ್ಲಿ, ಬಡವರ ಬಾಳಿಗೆ ಕೊಳ್ಳಿ. ಮಧ್ಯಪ್ರಾಚ್ಯದಲ್ಲಿನ ಯುದ್ಧ ಕರುನಾಡನ್ನ ಬೆಂಬಿಡದಂತೆ ಕಾಡೋದಕ್ಕೆ ಶುರು ಮಾಡಿದೆ. ಬರೀ ಗ್ಯಾಸ್ ಸಮಸ್ಯೆ ಅಷ್ಟೇ ಅಲ್ಲ, 10 ಸಮಸ್ಯೆಗಳು ಆವರಿಸಿಕೊಳ್ಳೋದಕ್ಕೆ ಶುರುವಾಗಿದೆ. ಯುದ್ಧದ ಎಫೆಕ್ಟ್ನಿಂದ ಬೆಳಗಾವಿಯ ನೇಕಾರಿಕೆ ಮೇಲೂ ಭಾರೀ ಪರಿಣಾಮ ಬೀರಿದೆ. ಕಚ್ಚಾ ವಸ್ತುವಿನ ಬೆಲೆಯಲ್ಲಿ ಭಾರೀ ಏರಿಕೆಯಾಗಿದ್ದು, ಪ್ರತಿ ಸೀರೆ ತಯಾರಿಕೆಯಲ್ಲೂ 100ರಿಂದ 200 ರೂಪಾಯಿ ಏರಿಕೆಯಾಗಿದೆ. ಹೀಗಾಗಿ ನಾವು ಸೀರೆ ದರ ಏರಿಸಿದ್ರೆ ವ್ಯಾಪಾರಿಗಳು ಹೆಚ್ಚಿನ ಹಣ ಕೊಡೋದಕ್ಕೆ ತಕರಾರು ಮಾಡ್ತಿದ್ದಾರೆ ಅಂತ ತಮ್ಮ ಅಳಲನ್ನ ತೋಡಿಕೊಳ್ತಿದ್ದಾರೆ. ಇನ್ನು ದೊಡ್ಡಬಳ್ಳಾಪುರದಲ್ಲೂ ಕೂಡ ಇದೇ ಸಮಸ್ಯೆ ಎದುರಾಗಿದೆ. ಸೀರೆ ನೇಯ್ಗೆಯ ಕಚ್ಚಾ ವಸ್ತುಗಳ ಬೆಲೆ ಏರಿಕೆಯಾಗಿರೋದ್ರಿಂದ ಸೀರೆ ಉತ್ಪಾದನಾ ವೆಚ್ಚ ಹೆಚ್ಚಳವಾಗಿದೆ. ದೊಡ್ಡಬಳ್ಳಾಪುರದಲ್ಲಿ ಬರೋಬ್ಬರಿ 22,000 ಮಗ್ಗಗಳಿದ್ದು, ಇದನ್ನೇ ನಂಬಿಕೊಂಡು ಜೀವನ ನಡೆಸುತ್ತಿರೋರು ಕಂಗಾಲಾಗಿದ್ದಾರೆ. ತೈಲ ಹಾಗೂ ಅನಿಲ ಸಮಸ್ಯೆಯಿಂದ ರೈತರ ಬೆಳೆಗೆ ದೊಡ್ಡ ಹೊಡೆತ ಬೀಳೋದಕ್ಕೆ ಶುರುವಾಗಿದೆ. ಗ್ಯಾಸ್ ಸಿಗದೆ ಹೋಟೆಲ್ಗಳೆಲ್ಲ ಬಂದ್ ಆಗ್ತಿವೆ. ಹೀಗಾಗಿ ತರಕಾರಿ ಬೆಲೆಯಲ್ಲೂ ಭಾರೀ ಇಳಿಕೆ ಕಂಡಿದೆ. ಮಾರ್ಕೆಟ್ಗಳಲ್ಲಿ ತರಕಾರಿ ದರ ಫುಲ್ ಇಳಿಕೆಯಾಗಿದ್ದು, ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಾಮನಗರದ APMC ಮಾರ್ಕೆಟ್ನಲ್ಲಿ ತರಕಾರಿ ಕೇಳೋರೇ ಇಲ್ಲದಂತಾಗಿದೆ. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಯುದ್ಧದ ಎಫೆಕ್ಟ್ ಜೋರಾಗಿ ತಟ್ಟಿದೆ. ಮೇಲಿಂದ ಮೇಲೆ ತರಕಾರಿ ಬೆಲೆ ಇಳಿಕೆಯಾಗ್ತಿರೋದ್ರಿಂದ ಮೂಲಂಗಿ, ಬಜ್ಜಿ ಮೆಣಸಿನಕಾಯಿ, ಬದನೆಕಾಯಿಯನ್ನ ರೈತರು ಕಸಕ್ಕೆ ಸುರಿದು ಹೋಗಿದ್ದಾರೆ. ದೊಡ್ಡಬಳ್ಳಾಪುರದಲ್ಲೂ ಕೂಡ ರೈತರ ಪರಿಸ್ಥಿತಿ ಹೇಳತೀರದಂತಾಗಿದೆ. ತರಕಾರಿ ಬೆಲೆ ಇಳಿಕೆಯಿಂದಾಗಿ ಮಾರಾಟಗಾರರಿಗೆ ಭಾರಿ ನಷ್ಟವಾಗ್ತಿದೆಯಂತೆ. ಬಹುತೇಕ ಹೋಟೆಲ್ಗಳು ಮುಚ್ಚಿರೋದ್ರಿಂದ ಮಾರುಕಟ್ಟೆಗಳೆಲ್ಲ ಬಿಕ್ಕು ಅನ್ನುತ್ತಿದ್ದು, ತರಕಾರಿ ಕೊಳ್ಳೋರೇ ಇಲ್ಲದಂತಾಗಿದೆ. ಹೀಗಾಗಿ ಮಾರಾಟಗಾರರ ಜೊತೆ ರೈತರು ಕೂಡ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ತರಕಾರಿ ಬೆಳೆದ ರೈತರು ಕಣ್ಣೀರಿಡ್ತಿದ್ದಾರೆ. ಒಳ್ಳೆ ಫಸಲು ಬಂದಿದೆ, ಒಳ್ಳೆ ಬೆಲೆ ಸಿಗತ್ತೆ ಅಂದ್ಕೊಂಡವರಿಗೆ ಯುದ್ಧದ ಬರೆ ಬಿದ್ದಿದೆ. ಯುದ್ಧದ ಪರಿಣಾಮ ತರಕಾರಿಗಳು ಬೇರೆ ದೇಶಕ್ಕೆ ರಫ್ತಾಗ್ತಿಲ್ಲ. ಹೀಗಾಗಿ ಬೆಲೆ ನೆಲ ಕಚ್ಚಿದ್ದು, ತರಕಾರಿ ಮಾರಾಟಕ್ಕೆ ತಂದ ರೈತರು ಪರದಾಡ್ತಿದ್ದಾರೆ. ಕೋಲಾರದಲ್ಲಿ ಟೊಮ್ಯಾಟೊ ಬೆಲೆ ಪಾತಾಳಕ್ಕೆ ಕುಸಿದಿದೆ. ಏಷ್ಯಾದ 2ನೇ ಅತಿ ದೊಡ್ಡ APMC ಮಾರುಕಟ್ಟೆಗೂ ಯುದ್ಧದ ಎಫೆಕ್ಟ್ ತಟ್ಟಿದ್ದು, ಹೊರ ರಾಜ್ಯ ಹಾಗೂ ಬೆಂಗಳೂರಿಗೆ ಟೊಮ್ಯಾಟೊ ರಫ್ತು ಮಾಡೋದನ್ನ ಬಂದ್ ಮಾಡಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಟೊಮ್ಯಾಟೊಗೆ 300ರಿಂದ 350 ರೂಪಾಯಿ ಬೆಲೆ ಇತ್ತು. ಆದ್ರೀಗ ಈ ಬೆಲೆ ಪಾತಾಳಕ್ಕೆ ಕುಸಿದಿದೆ. 15 ಕೆಜಿ ತೂಕದ ಬಾಕ್ಸ್ 200 ರೂಪಾಯಿಗೆ ಮಾರಾಟ ಮಾಡ್ತಿದ್ದು, ರೈತರು ಕಂಗಾಲಾಗಿದ್ದಾರೆ. ಒಂದು 50 ರೂಪಾಯಿ ಅಲ್ಲಿಗೆ ಒಂದು 50 ರೂಪಾಯಿ ಬೀಳ್ತದೆ ಸರ್ ಒಂದು ಬಾಕ್ಸ್. ಅಲ್ಲಿಗೆ 100 ರೂಪಾಯಿ ಖರ್ಚೇ ಬರ್ತದೆ ನಮ್ಗೆ ಇಲ್ಲಿಗೆ ಬರೋಕ್ಕೆ. ಮತ್ತೆ ಕಮಿಷನು ಅವು ಎಲ್ಲ ಇರ್ತವೆ, ಏನು ಬರೋಲ್ಲ ಸರ್ ಜಾಸ್ತಿ. ಗ್ಯಾಸ್ ಎಫೆಕ್ಟೇ ಸರ್ ಜಾಸ್ತಿ. ಅದರಿಂದ ಹೋಟ್ಲ್ಗಳೆಲ್ಲ ಬಂದಾಗ್ಬಿಟ್ಟವೆ. ಏನು ಔಟ್ ಆಫ್ ಬೇರೆ ಹೋಗ್ತಾ ಇಲ್ಲ ಅಂತಾರೆ. ತುಂಬ ಕಷ್ಟ ಅದೇ. 170, 180 ಈ ಥರ ಹೋಗ್ತಾ ಇದೆ ಸರ್. ಕಡಿಮೆ 70, 80 ಈ ಥರ ಇದೆ. 50ರಿಂದ ಸ್ಟಾರ್ಟ್ ಆಗಿದೆ. ಯುದ್ಧ ಎಫೆಕ್ಟು, ಹೋಟ್ಲೆಲ್ಲ ಮುಚ್ಚಾಕಿದ್ದಾರೆ. ರೈತರಿಗೆ ತುಂಬ ಅನ್ಯಾಯ ಆಗ್ತದೆ ಸರ್. ತರಕಾರಿ ಎಲ್ಲನೂ ಕಡಿಮೆ ಇದೆ ಸರ್ ಬೆಲೆ. ಏನು ರೈತರಿಗೆ ಅಂದರೆ ತುಂಬ ಅನ್ಯಾಯ ಆಗ್ತದೆ ಸರ್. ಗ್ಯಾಸು ಎಫೆಕ್ಟು ಅದೇ ಸ್ವಲ್ಪ. ಅದು ಹೋಟ್ಲ್ಗಳು ಎಲ್ಲಿ ಇಲ್ಲ, ಹೋಟ್ಲ್ ಗ್ಯಾಸ್ ಡಿಮಾಂಡ್ ನಿಂಕ ಎಲ್ಲಿ ಇಲ್ಲ ಹೋಟ್ಲ್ಗಳು. ಅದ್ರ ನಿಂಕನೂ ಸ್ವಲ್ಪ ಡಿಮಾಂಡ್ ಅದೇ. ರೈತರಿಗೆ ಏನು ಕಾಸು ಆಗ್ತಾ ಇಲ್ಲ. ಈ ವಾರ 15 ದಿವಸ ಹೋದರೆ ಸ್ವಲ್ಪ ಕಾಸು ಆಗ್ಬೋದು. ಎಲ್ಲ ಕಡೆನೂ ಅದೇ ಅಣ್ಣ.
ಬೆಂಗಳೂರಲ್ಲಿ ಆಟೋ ಚಾಲಕರ ಪರದಾಟಕ್ಕೆ ಸದ್ಯಕ್ಕೆ ಮುಕ್ತಿ ಸಿಗುವ ಹಾಗೆ ಕಾಣ್ತಿಲ್ಲ. ಬಾಗಲಗುಂಟೆಯ 8ನೇ ಮೈಲಿಯಲ್ಲಿ ಆಟೋ ಚಾಲಕರು ಕ್ಯೂ ನಿಂತಿದ್ದು ಗ್ಯಾಸ್ ಸಿಗದೆ ಪರದಾಡ್ತಿದ್ದಾರೆ. ನಗರದ ಬಹುತೇಕ ಆಟೋ ಬಂಕ್ಗಳು ಕ್ಲೋಸ್ ಆಗಿದ್ದು ಕೆಲವು ಬಂಕ್ಗಳು ಓಪನ್ ಆಗಿದೆ. ಹೀಗಾಗಿ ಗ್ಯಾಸ್ ಹಾಕಿಸಿಕೊಳ್ಳೋದಕ್ಕೆ ಮುಗಿಬೀಳ್ತಿದ್ದಾರೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಸಂಕಷ್ಟ ಎಷ್ಟರ ಮಟ್ಟಿಗೆ ತಟ್ಟಿದೆ ಅನ್ನೋದಕ್ಕೆ ಈ ದೃಶ್ಯವೇ ಸಾಕ್ಷಿ. ಬೆಂಗಳೂರಿನ ವಿವಿಪುರಂ ಸರ್ಕಲ್ನಿಂದ ಕಲಾಸಿಪಾಳ್ಯದವರೆಗೂ ಆಟೋ ಚಾಲಕರು ಕ್ಯೂ ಹಚ್ಚಿ ನಿಂತಿದ್ದಾರೆ. ಬಂಕ್ ಓಪನ್ ಆಗೋದಕ್ಕೂ ಮೊದಲೇ ಬಂದು ಕಾಯ್ತಿದ್ದಾರೆ. ಒಟ್ಟಿನಲ್ಲಿ ಅತ್ತ ಯುದ್ಧದ ಭೀಕರತೆ ದಿನೇ ದಿನೇ ಹೆಚ್ಚಾಗ್ತಿದೆ. ಇತ್ತ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿದೆ. ಹೀಗಾಗಿ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.